ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳನ್ನ ಕರೆತಂದು ಅಲ್ಲಿ ಘಟನೆಯನ್ನ ಮರುಸೃಷ್ಟಿ ಮಾಡಲಾಯಿತು. ಮೊನ್ನೆಯಷ್ಟೇ ಈ ರೀತಿಯಾಗಿ ಎನ್ಐಎ ಅಧಿಕಾರಿಗಳ ತಂಡ ಸ್ಥಳೀಯ ಪೊಲೀಸ್ ಇಲಾಖೆಯ ಭದ್ರತೆಯ ಜೊತೆಗೆ ಆರೋಪಿಗಳನ್ನ ಕರೆದುಕೊಂಡು ಬಂದು ರಾಮೇಶ್ವರಂ ಕೆಫೆಯಲ್ಲಿ ಆ ಘಟನೆಯ ಮರುಸೃಷ್ಟಿಯನ್ನ ಮಾಡಲಾಯಿತು. ಘಟನೆ ಮರುಸೃಷ್ಟಿ ಬಳಿಕ ಎನ್ಐಎ ಅಧಿಕಾರಿಗಳ ಮುಂದಿನ ನಡೆ ಏನು? ಹಾಗಾದ್ರೆ ಈಗಾಗಲೇ ಸ್ಥಳ ಮಹಜರು ಮಾಡುವಂತ ಸಂದರ್ಭದಲ್ಲಿ ಅವರು ಯಾವ ರೀತಿ ಘಟನೆಯನ್ನ ಮಾಡಿದ್ರು, ಯಾವ ರೀತಿ ಆ ದುಷ್ಕೃತ್ಯವನ್ನ ಎಸೆದಿದ್ರು, ಅದರ ಮರು ಕ್ರಿಯೇಷನ್ ಮಾಡಿದ್ರು. ಕಳೆದ ಸೋಮವಾರ ಕೆಫೆಗೆ ಆರೋಪಿ ಮುಜಾವಿರನ್ನ ಎನ್ಐಎ ಅಧಿಕಾರಿಗಳು ಕರ್ಕೊಂಡು ಬಂದಿದ್ರು. ಆರೋಪಿ ಹೇಗ್ ಬಂದ, ಯಾವ ಡ್ರೆಸ್ ಹಾಕೊಂಡಿದ್ದ, ಎಷ್ಟು ಬಾರಿ ಓಡಾಡಿದ್ದ, ಕನ್ನಡಕ ಹಾಕೊಂಡಿದ್ದ, ಜೊತೆಗೆ ಕೈಗೆ ಗ್ಲೌಸ್ ಹಾಕೊಂಡಿದ್ದ, ಕ್ಯಾಪ್ ಹಾಕೊಂಡಿದ್ದ, ಒಂದು ಬ್ಯಾಗ್ ನೇತ್ ಹಾಕೊಂಡು ಬಂದಿದ್ದ, ಅದೇ ರೀತಿಯಾಗಿ ಆ ಒಂದು ಘಟನೆಯ ದೃಶ್ಯವನ್ನ ರೀಕ್ರಿಯೇಟ್ ಮಾಡಿದ್ರು. ಬಾಂಬ್ ಇಟ್ಟ ಜಾಗ ಹೀಗೆ ಎಲ್ಲ ಜಾಗಗಳನ್ನು ಕೂಡ ಅಲ್ಲಿ ಓಡಾಡಿಸಿದ್ರು, ಅಂದ್ರೆ ಜಾಗಗಳಲ್ಲಿ ಓಡಾಡಿಸಿದ್ರು ಆತನನ್ನ. ಆತ ಯಾವ ರೀತಿಯಾಗಿ ಅವತ್ತು ಎಲ್ಲ ಚಲನವಲನಗಳನ್ನ ಮಾಡಿದ್ನೋ ಅದೇ ರೀತಿ ರಿಪೀಟ್ ಮಾಡೋದಕ್ಕೆ ಅಂತ ಆತನಿಂದ ಮರುಸೃಷ್ಟಿ ಮಾಡಲಾಯಿತು. ಎನ್ಐಎ ಅಧಿಕಾರಿಗಳು ಈ ರೀತಿ ಮಾಡಿದ್ದು ಯಾಕೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನೆ ಬರಬಹುದು. ಅಂದ್ರೆ ಒಂದ್ 2-3 ಸಲ ಇದೇ ದೃಶ್ಯಗಳನ್ನ ರಿಪೀಟ್ ಮಾಡಿಸಿದ್ರು. ಯಾಕೆ ಅಂತಂದ್ರೆ ಎನ್ಐಎ ಅಧಿಕಾರಿಗಳು ಈ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಅನ್ನುವಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನ ದಾಖಲು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಿಸ್ಟೇಕ್ಗಳು ಆಗಬಾರ್ದು. ಹಾಗಾಗಿ ಆ ಕೆಲಸವನ್ನ ಮಾಡಿದ್ರು. 2-3 ಬಾರಿ ಆತ ಮಾಡಿದಂಥ ಆ ದುಷ್ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಏನು ಚಲನವಲನ ಇದ್ವು, ಆತ ಆ ಕೆಫೆಗೆ ಎಂಟ್ರಿ ಕೊಡೋದಿರ್ಬೋದು, ಅವತ್ತಿನ ದಿನ ಹಾಕಿದಂಥ ಡ್ರೆಸ್ ಇರ್ಬೋದು, ಕ್ಯಾಪ್ ಇರ್ಬೋದು, ಜೊತೆಗೆ ಕನ್ನಡಕ ಹಾಕ್ಕೊಂಡಿದ್ದ, ಬ್ಯಾಗ್ ಹಾಕೊಂಡು ಬಂದಿದ್ದ, ಅದೆಲ್ಲವನ್ನು ಕೂಡ ಅದೇ ಡ್ರೆಸ್ಗಳನ್ನ ಧರಿಸ್ಕೊಂಡು ಆತ ಏನೇನು ಮಾಡಿದ್ದ ಎಲ್ಲವನ್ನು ಕೂಡ ಆತನಿಂದಾನೇ ಎಕ್ಸ್ಪ್ಲೈನ್ ಮಾಡಿಸಿದ್ರು. ಅಂದರೆ ಮುಜಾವಿರ್ನನ್ನ ಕರೆದುಕೊಂಡು ಬಂದು ಒಂದು 2-3 ಬಾರಿ ಅವತ್ತಿನ ದಿನ ಎಕ್ಸಾಕ್ಟ್ ಆಗಿ ಏನೇನು ಮಾಡಿದ್ದೆ ಅದೆಲ್ಲವನ್ನ ಕೂಡ ಮಾಡಿ ತೋರಿಸು ಅಂತೇಳಿ ಆತನನ್ನ ಕರ್ಕೊಂಡು ಬಂದಿದ್ರು. ಆ ಘಟನೆಯ ಮರುಸೃಷ್ಟಿಯ ವಿಡಿಯೋಗ್ರಾಫ್ ಮಹತ್ವದ ಸಾಕ್ಷಿಯಾಗ್ತಾ ಹೋಗುತ್ತೆ. ಆ ಒಂದು ಸಾಕ್ಷಿಯನ್ನ ಇಟ್ಕೊಂಡು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ. ಹಾಗಾಗಿನೇ ಈಗ ಮರು ಕ್ರಿಯೇಷನ್ ಮಾಡಿರುವಂಥದ್ದು ಆರೋಪಿಯನ್ನ ಕರ್ಕೊಂಡು ಬಂದು. ಅಂದ್ರೆ ಆರೋಪಿ ಅವತ್ತಿನ ದಿನ ಏನೆಲ್ಲ ಮಾಡಿದ್ದ, ಕೆಫೆಗೆ ಬರೋದಕ್ಕೆ ಎಷ್ಟು ಟೈಮ್ ತೆಗೆದುಕೊಂಡಿದ್ದ, ಎಷ್ಟು ಕಾಲ ಕೆಫೆಲ್ ಇದ್ದ, ಯಾರ ಜೊತೆಗಾದ್ರೂ ಮಾತನಾಡ್ದ, ಏನೇನು ಅಲ್ಲಿ ಚಲನವಲನ ಆಯಿತು ಅದೆಲ್ಲವನ್ನ ಕೂಡ ವಿಡಿಯೋಗ್ರಫಿ ಮಾಡ್ಕೊಂಡಿದ್ದಾರೆ. ಸದ್ಯ ಈ ವಿಡಿಯೋವನ್ನ FSLಗೆ ಕಳುಹಿಸೋದಕ್ಕೆ ಎನ್ಐಎ ಟೀಮ್ ಈಗ ಮುಂದಾಗಿದೆ. FSL ವರದಿಯಿಂದ ಈತನೇ ಆರೋಪಿನ ಅನ್ನೋದಕ್ಕೆ ಸಾಕ್ಷ್ಯ ಸಿಕ್ಕಂತಾಗುತ್ತೆ. ಆರೋಪಿಯ ಹಾವಭಾವದ ಮೇಲೆ ವರದಿ ನೀಡ್ತಾರೆ FSL ತಂಡ. ಘಟನೆ ದಿನ ಸಿಕ್ಕಂತ CCTV ದೃಶ್ಯ ಹಾಗೂ ಮರುಸೃಷ್ಟಿ ವಿಡಿಯೋವನ್ನ ಹೋಲಿಕೆ ಮಾಡ್ತಾರೆ, ತಾಳೆ ಮಾಡಿ ನೋಡ್ತಾರೆ. ಅಂದ್ರೆ ಘಟನೆ ದಿನ ಆತ ಏನೇನ್ ಮಾಡಿದ್ದ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ. ಜೊತೆಗೆ ಅದಾದ ಬಳಿಕ ಈಗ ಸ್ಥಳ ಮಹಜರು ಕೂಡ ಆಗಿದೆ. ಆ ಸ್ಥಳ ಮಹಜರು ವಿಡಿಯೋ ಮತ್ತೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಮತ್ತೆ ಕೆಲವೊಂದು CCTV ಫುಟೇಜ್ ಇವೆಲ್ಲವನ್ನ ಕೂಡ ಹೋಲಿಕೆ ಮಾಡಿ ನೋಡಲಾಗುತ್ತೆ. ಹಾಗಾಗಿನೇ ಅದಕ್ಕೆ ಬೇಕಾಗಿರುವಂತ ಮರುಸೃಷ್ಟಿಯನ್ನ ಈಗಾಗಲೇ ಮಾಡಿರುವಂಥದ್ದು ಎನ್ಐಎ ಅಧಿಕಾರಿಗಳು. ಹೀಗಾಗಿ ಹಲವು ಕಡೆ ಆರೋಪಿ ಮುಜಾವಿರ್ CCTV ದೃಶ್ಯಗಳನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಆ CCTV ದೃಶ್ಯ ಮತ್ತೆ ಈ ರೀತಿಯಾಗಿ ಮರುಸೃಷ್ಟಿ ಮಾಡಿದ್ರಲ್ಲ, ಅಂದ್ರೆ ಅವತ್ತಿನ ದಿನ ಏನೇನು ಮಾಡಿದೆ ಅದೆಲ್ಲವನ್ನು ಕೂಡ ಸ್ಥಳ ಮಹಜರು ಸಂದರ್ಭದಲ್ಲಿ ಮಾಡಿ ತೋರಿಸುವಂತ ಮುಜಾವಿರನ್ನ ಬಿಟ್ಟು ಆ ಮರು ಕ್ರಿಯೇಷನ್ ಏನು ಮಾಡಿದ್ರಲ್ಲ ಆ ಸಂದರ್ಭದಲ್ಲಿ ಆದಂಥ ದೃಶ್ಯ ಇವೆರಡನ್ನು ಕೂಡ ತಾಳೆ ಹಾಕಿ ನೋಡ್ತಾರೆ. ಅದು ಮ್ಯಾಚ್ ಆಗಬೇಕು. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ಆತ ಅವತ್ತು ಕ್ಯಾಪ್ ಹಾಕೊಂಡು ಬಂದಿದ್ದ ಅಥವಾ ಈ ಮಹಜರು ಸಂದರ್ಭದಲ್ಲಿ ಕ್ಯಾಪೇ ಇಲ್ಲ ಅಂತಂದ್ರೆ ಆ ಸಾಕ್ಷಿ ಪ್ರಬಲವಾಗಿ ನಿಲ್ಲೋದೇ ಇಲ್ಲ. ಅಥವಾ ಈ ಸ್ಥಳ ಮಹಜರು ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳು ಏನಾದರೂ ಮಾತನಾಡಿದ್ರು ಅಥವಾ ಅವ್ರ ಕೈ ಕಾಣಿಸ್ತು ಅಥವಾ ಅವ್ರ ಫೇಸ್ ಕಾಣಿಸ್ತು ಅಂದ್ರೂ ಕೂಡ ಆ ವಿಡಿಯೋಗ್ರಫಿ ಅನ್ನೋದು ರಿಜೆಕ್ಟ್ ಆಗುತ್ತೆ. ಆತ ಅವತ್ತು BMTC ಬಸ್ನಲ್ಲಿ ಓಡಾಟವನ್ನ ನಡೆಸಿದ್ದ. ಈ CC ಕ್ಯಾಮ್ರಾಗಳು ಎಲ್ಲೆಲ್ಲಿದ್ದಾವೋ ಅಲ್ಲಿ ಆದಷ್ಟು ತನ್ನ ಮುಖ ಕಾಣಿಸ್ದೇ ಇರೋ ರೀತಿಯಾಗಿ ಅವಾಯ್ಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಆ ಎಲ್ಲ ಹಾವಭಾವಗಳು ಕೂಡ ಸ್ಥಳ ಮಹಜರು ಸಂದರ್ಭದಲ್ಲಿ ಅಂದ್ರೆ ರೀಕ್ರಿಯೇಷನ್ ಮಾಡೋದಕ್ಕೆ ಅಂತ ಪ್ರಯತ್ನ ಮಾಡ್ತಾರಲ್ಲ ಆಗ್ಲೂ ಕೂಡ ಅವೇ ಹಾವಭಾವಗಳು ಇರಬೇಕು. ಅಲ್ಲೇನಾದ್ರೂ ಬದಲಾವಣೆ ಆಯಿತು ಅಂತ ಅಂದ್ರೆ CCTV ದೃಶ್ಯ ಜೊತೆಗೆ ಸ್ಥಳ ಮಹಜರು ಮಾಡುವಂಥ ಸಂದರ್ಭದಲ್ಲಾದಂಥ ವಿಡಿಯೋಗ್ರಫಿ ದೃಶ್ಯ ಎರಡನ್ನೂ ತಾಳೆ ಹಾಕಿ ನೋಡಿದಂಥ ಸಂದರ್ಭದಲ್ಲಿ ಒಂದಕ್ಕೊಂದು ಹೊಂದಿಕೆ ಆಗ್ತಾ ಇಲ್ಲ ಅಂತ ಕೇಸ್ ಬಿದ್ದೋಗ್ಬಿಡುತ್ತೆ. ಹಾಗಾಗಿ ಆ ರೀತಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೇನೆ ಅವತ್ತು ಮುಜಾವಿರ್ ಮೊದಲು BMTC ಬಸ್ನಲ್ಲಿ ಬರ್ತಾನೆ, ಇಳ್ಕೊಳ್ತಾನೆ. ಅದಾದ ಬಳಿಕ ರಾಮೇಶ್ವರಂ ಕೆಫೆಗೆ ಯಾವ ರೀತಿ ನಡ್ಕೊಂಡು ಬರ್ತಾನೆ, ನಿಧಾನಕ್ಕೆ ನಡ್ಕೊಂಡು ಬರ್ತಾನ, ಓಡ್ಕೊಂಡು ಬರ್ತಾನ ಅಥವಾ ಮಾಮೂಲಿಯಾಗಿ ಬರ್ತಾನ, ಅದೇ ರೀತಿಯ ನಡಿಗೆ ಇರಬೇಕು.
ಅವತ್ತಿನ ದಿನ ಬ್ಯಾಗ್ ಹಾಕ್ಕೊಂಡಿದ್ದ, ಕ್ಯಾಪ್ ಹಾಕ್ಕೊಂಡಿದ್ದ, ಕನ್ನಡಕ ಹಾಕ್ಕೊಂಡಿದ್ದ, ಮಾಸ್ಕ್ ಹಾಕ್ಕೊಂಡಿದ್ದ, ಎಲ್ಲಿ ಮಾಸ್ಕ್ ಹಾಕ್ಕೊಂಡಿದ್ದ, ಬಸ್ಸಲ್ಲಿ ಮಾಸ್ಕ್ ಹಾಕ್ಕೊಂಡಿದ್ದ, ರಾಮೇಶ್ವರಂ ಕೆಫೆಲ್ ಮಾಸ್ಕ್ ಹಾಕ್ಕೊಂಡಿದ್ದ, ಅದೆಲ್ಲವೂ ಕೂಡ ನಿಖರವಾಗಿ ಮಾಡಬೇಕು. CCTV ದೃಶ್ಯ ಜೊತೆಗೆ ಸ್ಥಳ ಮಹಜರು ಸಂದರ್ಭದಲ್ಲಿ ಆದಂಥ ವಿಡಿಯೋಗ್ರಫಿ ಯಾವುದೇ ವ್ಯತ್ಯಾಸಗಳಿರಬಾರ್ದು. ವ್ಯತ್ಯಾಸ ಇತ್ತು ಅಂತ ಅಂದರೆ ಆ ವಿಡಿಯೋಗ್ರಫಿ ರಿಜೆಕ್ಟ್ ಆಗುತ್ತೆ, ಕೇಸ್ ಕೂಡ ನಿಲ್ಲೋದಿಲ್ಲ. ಹಾಗಾಗಿನೇ ಅವತ್ತಿನ ದಿನ ಮೊನ್ನೆ ಸೋಮವಾರ ಏನಿದೆ ಸ್ಥಳ ಮಹಜರು ಮಾಡುವಂಥ ಸಂದರ್ಭದಲ್ಲಿ 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 3 ಬಾರಿ 4 ಬಾರಿ ಆತನ ಬಳಿ ಪದೇ ಪದೇ ರೀಕ್ರಿಯೇಷನ್ ಮಾಡಿಸ್ತಾ ಇರ್ತಾರೆ. ಇಲ್ಲ ನೀನು ನಡ್ಕೊಂಡು ಬಂದಿದ್ದು ರೀತಿ ಅವತ್ತು CCTVಲಿ ರೆಕಾರ್ಡ್ ಆಗಿರೋದೇ ಬೇರೆ ಥರ ಇದೆ, ಅದೇ ರೀತಿ ನಡ್ಕೊಂಡು ಬಾ. ಇಲ್ಲ ಕ್ಯಾಪ್ ಹಾಕ್ಕೊಂಡಿದ್ದೆ, ಕ್ಯಾಪ್ ಹಾಕ್ಕೊಂಡೇ ನಡ್ಕೊಂಡು ಬಾ. ಆಮೇಲೆ ಇಡ್ಲಿ ತಿನ್ನೋದಕ್ಕಂತ ಹೋದೆ, ಇಷ್ಟೇ ಟೈಮಲ್ಲಿ ಸ್ಪೆಂಡ್ ಮಾಡಿದ್ದೆ, ಅಷ್ಟೇ ಟೈಮ್ನೇ ಸ್ಪೆಂಡ್ ಮಾಡಬೇಕು. ಕೈ ತೊಳೆಯೋದಕ್ಕಂತ ಹೋದಂಥ ಸಂದರ್ಭದಲ್ಲಿ ಸಿಂಕ್ ಹತ್ರನೇ ಬ್ಯಾಗ್ ಇಟ್ಟು ಹೋಗಿದ್ದು. ಯಾವ ಬ್ಯಾಗ್ ಇಟ್ಟು ಹೋಗಿದ್ದು, ಅಲ್ಲಿ ಬ್ಯಾಗ್ ಇಟ್ಟು ಹೋಗೋದಕ್ಕೆ ಎಷ್ಟು ಸಮಯ ತೆಗೆದುಕೊಂಡೆ, ಅದೇ ರೀತಿಯಾಗೆ ಮಾಡಿ, ಅಂದರೆ ಆ ವಿಡಿಯೋಗ್ರಫಿ ಮಾಡುವಂಥ ಸಂದರ್ಭದಲ್ಲಿ ಆತ ಚಲನವಲನಗಳನ್ನ ತೋರಿಸ್ಬೇಕಾಗುತ್ತೆ. ಹಾಗಾಗಿನೇ ಆ ವಿಡಿಯೋಗ್ರಫಿಯನ್ನು ಮಾಡ್ಕೊಂಡಿರುವಂಥದ್ದು. ಮತ್ತು BMTC ಬಸ್ನಲ್ಲಿ ಓಡಾಟ ಇದಾದ ಬಳಿಕ ಆತ ಬಳ್ಳಾರಿಗೆ ಕೂಡ ಹೋಗಿದ್ದ ಅನ್ನುವಂಥ ಮಾಹಿತಿ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ಕೊಂಡಿದ್ದಾರೆ. ಎಲ್ಲ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾ ಹೋಗ್ತಾರೆ. ಆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲಿ ವಿಡಿಯೋಗ್ರಫಿ, CCTV ದೃಶ್ಯಗಳು ಮತ್ತು ಸ್ಥಳ ಮಹಜರು ಮಾಡುವಂಥ ಸಂದರ್ಭದಲ್ಲಿ ಸಿಕ್ಕಂತಹ ಸಾಕ್ಷ್ಯಗಳು, ಫೋಟೋಗಳು ಇವೆಲ್ಲವೂ ಕೂಡ ಮುಜಾವಿರ್ ವಿರುದ್ಧ ಪ್ರಬಲ ಸಾಕ್ಷಿಗಳಾಗಿ ನಿಲ್ತವೆ.